ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು HSB ಯೂಟ್ಯೂಬ್ ಚಾನಲ್. ಮಕ್ಕಳೇ, ಈ ವಿಡಿಯೋದಲ್ಲಿ ವಿ ವಿಲ್ ಬಿ ಟಾಕಿಂಗ್ ಅಬೌಟ್ ದ 11th ಫೈಲಮ್. ಕಳೆದ 10 ವಿಡಿಯೋಸ್ಗಳಿಂದ ನಾವು ಪೋರಿಫೆರಾ, ನಿಡೇರಿಯಾ, ಟೀನೋಫೋರಾ, ಪ್ಲಾಟಿಹೆಲ್ಮಿಂಥಸ್, ಆಸ್ಕಲ್ಮಿಂಥಸ್, ಅನಲಿಡಾ, ಆರ್ಥೋಪೊಡ, ಮೊಲಸ್ಕಾ, ಎಕಾನೋಡರ್ಮೆಟಾ, ಹೆಮಿಕಾರ್ಡೇಟಾವನ್ನು ಕಲ್ತ್ವಿ. ಹಾಗಿದ್ರೆ ಉಳಿದಿರೋ ಒಂದು ಫೈಲಮ್ ಯಾವುದು ಅಂತಂದರೆ ಅದುವೇ ಕಾರ್ಡೇಟಾ. ಇವತ್ತು ಬನ್ನಿ ನಾವು ಕಾರ್ಡೇಟಾದ ಫಂಡಮೆಂಟಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನು ಕಲಿಯೋಣ. ಲೆಟ್ಸ್ ಗೆಟ್ ಇನ್ ಟು ದ ಫೈಲಮ್ ಕಾರ್ಡೇಟಾ. ಮೊದಲಿಗೆ ವಾಟ್ ಇಸ್ ಕಾರ್ಡೇಟಾ? ಕಾರ್ಡೇಟಾ ಅಂದ್ರೇನು? ಕಾರ್ಡ್ ಏಟಾ. ದ ವರ್ಡ್ ಕಾರ್ಡ್ ಸ್ಟ್ಯಾಂಡ್ಸ್ ಫಾರ್, ಮಕ್ಕಳೇ, ಕಾರ್ಡ್ ಅಂತಂದ್ರೆ ಇಟ್ ಈಸ್ ಅ ಸ್ಟ್ರಿಂಗ್ ಆರ್ ಅ ರಾಡ್ ಲೈಕ್ ಸ್ಟ್ರಕ್ಚರ್. ಹೌದು, ಕಾರ್ಡ್ ಅಂತಂದ್ರೆ ಸ್ಟ್ರಿಂಗ್ ಅಥವಾ ರಾಡ್ ಲೈಕ್ ಸ್ಟ್ರಕ್ಚರ್ ಅಂತ ಹೇಳ್ತೇವೆ. ವಾಟ್ ಇಸ್ ಏಟಾ? ಏಟಾ ಇಸ್ ನಥಿಂಗ್ ಬಟ್ ಟು ಹ್ಯಾವ್. ಯಾರಿಗೆ ರಾಡ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ ಅವರನ್ನ ಕಾರ್ಡೇಟಾ ಅಂತ ಕರೀತೇವೆ. ಹಾಗಿದ್ರೆ ಆ ರಾಡ್ ಲೈಕ್ ಸ್ಟ್ರಕ್ಚರ್ ಯಾವುದು? ಮೈ ಫ್ರೆಂಡ್ಸ್, ದ ರಾಡ್ ಲೈಕ್ ಸ್ಟ್ರಕ್ಚರ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದ ಕಾರ್ಡೇಟ್ಸ್ ಆರ್ ನೋಟೋಕಾರ್ಡ್. A rod-like structure which is present in the chordates are notochord. ಆ rod-like structure ಅನ್ನು ನಾವು notochord ಅಂತ ಕರೀತೀವಿ. notochord ಅಂದ್ರೇನು ಅರ್ಥ ಮಾಡ್ಕೊಳ್ಳೋಣ ಇನ್ನ ಫ್ಯೂ ಮಿನಿಟ್ಸ್ನಲ್ಲಿ. ಮಕ್ಕಳೇ, ಇಫ್ ಯು ವಾಂಟ್ ಟು ಕಾಲ್ ಎನಿ ಅನಿಮಲ್ ಆಸ್ ಅ ಕಾರ್ಡೇಟ್, ನೀವು ಯಾವುದಾದ್ರೂ ಜೀವರಾಶಿಗಳನ್ನು ಕಾರ್ಡೇಟ್ನಲ್ಲಿ ಹಾಕಬೇಕು ಅಂತಂದರೆ ದೇ ಶುಡ್ ಬಿ ಹ್ಯಾವಿಂಗ್ ದಿಸ್ 4 ಫಂಡಮೆಂಟಲ್ ಕ್ಯಾರೆಕ್ಟರ್ಸ್. ಅವರಲ್ಲಿ ಈ 4 ಫಂಡಮೆಂಟಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನು ನೋಡಬೇಕು. ಯಾವ್ದು? ಲುಕ್ ಹಿಯರ್. ಫಸ್ಟ್ ಒನ್, ಆಸ್ ಐ ಮೆನ್ಷನ್ ಜಸ್ಟ್ ನೌ, ದಟ್ ಇಸ್ ಕಾರ್ಡೇಟಾ. ದಟ್ ಇಸ್ ನೋಟೋಕಾರ್ಡ್. ಇಫ್ ಯು ವಾಂಟ್ ಟು ಕಾಲ್ an organism as a chordate, you should have a notochord. They should have the notochord. ಜ್ಞಾಪಕ ಇಟ್ಕೊಳ್ಳಿ. And they should have a dorsal hollow nerve cord. ಪ್ರತಿಯೊಂದನ್ನು ಕೂಡ ಡೀಟೇಲ್ ಆಗಿ ನಾನು ಹೇಳ್ಕೊಡ್ತೀನಿ ಮಕ್ಕಳೇ. ಗಮನ ಹರಿಸಿ ಮೊದಲು. ವಾಟ್ ಆರ್ ದ ಫಂಡಮೆಂಟಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಫೈಲಮ್ ಕಾರ್ಡೇಟಾ? ಫಸ್ಟ್ ಒನ್ ಇಸ್ they should have a notochord. They should have a dorsal hollow nerve cord, paired pharyngeal gill slits and post-anal tail. My friends, ಈ 4 ಕೂಡ ಕಾರ್ಡೇಟಾದ 4 ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ನಾವು ಅದನ್ನ ಫಂಡಮೆಂಟಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಕರೆಯೋಣ. ಹಾಗಿದ್ರೆ ವಿ ಆಲ್ ಬಿಲಾಂಗ್ ಟು ಕಾರ್ಡೇಟಾ. ಡು ಐ ಹ್ಯಾವ್ ಅ ನೋಟೋಕಾರ್ಡ್? ನನ್ನಲ್ಲಿ ನರ್ವ್ ಕಾರ್ಡ್ ಇದೆಯಾ? ನನ್ನಲ್ಲಿ ಫೆರಾಂಜಿಯಲ್ ಗಿಲ್ ಸ್ಪ್ಲಿಟ್ಸ್ ಇದೆಯಾ? ಪೋಸ್ಟ್ ಏನಲ್ ಟೇಲ್ ಇದೆಯಾ? ನೋ. ಹಾಗಿದ್ರೆ ಏನು ಅನ್ಕೋಬೇಕು ನಾವು? ಮೈ ಫ್ರೆಂಡ್ಸ್, ಅಂಡರ್ಸ್ಟ್ಯಾಂಡ್, ದ ಕಾರ್ಡೇಟ್ ವಿಲ್ ಬಿ ಹ್ಯಾವಿಂಗ್ ಆಲ್ ದಿಸ್ ಕ್ಯಾರೆಕ್ಟರ್ in any of its stage. ಅದು ಎಂಬ್ರಿಯಾನಿಕ್ ಸ್ಟೇಜ್ ಆಗಿರ್ಬೋದು, ಲಾರ್ವಲ್ ಸ್ಟೇಜ್ ಆಗಿರ್ಬೋದು, ಆರ್ ಅಡಲ್ಟ್ ಸ್ಟೇಜ್ ಆಗಿರ್ಬೋದು, ಅಥವಾ ಥ್ರೂಔಟ್ ದ ಲೈಫ್ ಇರ್ಬೋದು. ಮಕ್ಕಳೇ, ನೆನ್ಪಿಟ್ಕೊಳ್ಳಿ, ಇಫ್ ಯು ವಾಂಟ್ ಟು ಕಾಲ್ ಅನ್ ಆರ್ಗಾನಿಸಮ್ ಅ ಕಾರ್ಡೇಟ್, ದೇ ಶುಡ್ ಬಿ 4 ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್. ಯಾವ್ದು? ಪ್ರೆಸೆನ್ಸ್ ಆಫ್ ನೋಟೋಕಾರ್ಡ್, ಪ್ರೆಸೆನ್ಸ್ ಆಫ್ ಡಾರ್ಸಲ್ ಹಾಲೋ ನರ್ವ್ ಕಾರ್ಡ್, ಪ್ರೆಸೆನ್ಸ್ ಆಫ್ ಪೇರ್ಡ್ ಫೆರಾಂಜಿಯಲ್ ಗಿಲ್ ಸ್ಲಿಟ್ಸ್ ಅಂಡ್ ಅ ಪೋಸ್ಟ್ ಏನಲ್ ಟೇಲ್. ಇದನ್ನ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಹಾಗಿದ್ರೆ ವಾಟ್ ಇಸ್ ಆಕ್ಚುಲಿ ಅ ನೋಟೋಕಾರ್ಡ್? ನೋಟೋಕಾರ್ಡ್ ಅಂದ್ರೇನು? ವಿ ಜಸ್ಟ್ ಗಾಟ್ ಟು ನೋ ನೋಟೋಕಾರ್ಡ್ ಇಸ್ ಜಸ್ಟ್ ಅ ರಾಡ್ ಲೈಕ್ ಸ್ಟ್ರಕ್ಚರ್. ಹೌದಾ? ಖಂಡಿತ ಮಕ್ಕಳೇ, ಇಟ್ ಈಸ್ ಅ ಸ್ಟಿಫ್ ರಾಡ್ ಲೈಕ್ ಸ್ಟ್ರಕ್ಚರ್ ವಿಚ್ ಆರ್ ಮೇಡ್ ಅಪ್ ಆಫ್ ಮೀಸೋಡರ್ಮಲ್ ಸೆಲ್ಸ್. ನೋಟೋಕಾರ್ಡ್ ಹೇಗಿದೆ? ಒಂದು ಸ್ಟಿಫ್ ರಾಡ್ ಲೈಕ್ ಸ್ಟ್ರಕ್ಚರ್ ತರ ಇದೆ, ಮೇಡ್ ಅಪ್ ಆಫ್ ಮೀಸೋಡರ್ಮಲ್ ಸೆಲ್ಸ್. ಇಟ್ ಈಸ್ ಪ್ರೆಸೆಂಟ್ ಇನ್ ದ ಡಾರ್ಸಲ್ ಸೈಡ್ ಆಫ್ ದ ಬಾಡಿ. ಈಗ ನೀವು ಪಿಕ್ಚರ್ ಅನ್ನು ಅಬ್ಸರ್ವ್ ಮಾಡಿ. ದಿಸ್ ಅ ಸ್ಟ್ರಕ್ಚರ್ ವಿಚ್ ಗಿವ್ಸ್ ಅಸ್ ಅ ಐಡಿಯಾ ಆನ್ ಅ 4 ಫಂಡಮೆಂಟಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಕಾರ್ಡೇಟಾ. ಇದರಲ್ಲಿ ನೀವು ಮೇಲ್ ಭಾಗದಲ್ಲಿ ಅಂದ್ರೆ ಡಾರ್ಸಲ್ ಸೈಡ್ ನಲ್ಲಿ ಯು ಕ್ಯಾನ್ ಸಿ ದ ನೋಟೋಕಾರ್ಡ್. ಐ ಹೋಪ್ ಯು ವಾಚಿಂಗ್ ದ ಸ್ಕ್ರೀನ್. ನೌ ನೆನ್ಪಿಟ್ಕೊಳ್ಳಿ, ಇನ್ ಎಂಬ್ರಿಯೋ ನೋಟೋಕಾರ್ಡ್ ಇಸ್ ಅ ಫಸ್ಟ್ ಪಾರ್ಟ್ ವಿಚ್ ಇಸ್ ಆಕ್ಚುಲಿ ದ ಎಂಡೋಸ್ಕೆಲಿಟನ್. ಐ ವಿಲ್ ರಿಪೀಟ್ ದಿಸ್. Notochord is a first part of an endoskeleton which appears in the embryo of an individual. ನೀವು ಯಾವುದೇ ಎಂಬ್ರಿಯೋ ತಗೊಂಡ್ರು ಕೂಡ ಅದ್ರಲ್ಲಿ ಎಂಡೋಸ್ಕೆಲಿಟನ್ ಡೆವಲಪ್ಮೆಂಟ್ ಆಗುತ್ತೆ. ಎಂಡೋಸ್ಕೆಲಿಟನ್ ಡೆವಲಪ್ಮೆಂಟ್ ಆಗಬೇಕಾದ್ರೆ ಮೊದಲ ಸ್ಟ್ರಕ್ಚರ್ ಯಾವ್ದು ಫಾರ್ಮ್ ಆಗುತ್ತೆ ಅಂದ್ರೆ ಮಕ್ಕಳೇ, ದಟ್ ಈಸ್ ಆರ್ ನೋಟೋಕಾರ್ಡ್ ವಿಲ್ ಬಿ ಫಾರ್ಮ್. ನೆನಪಲ್ಲಿ ಇಟ್ಕೊಳ್ಬೇಕು. ತದನಂತರ ಮೈ ಫ್ರೆಂಡ್ಸ್, ಆಸ್ ಐ ಆಲ್ರೆಡಿ ಟೋಲ್ಡ್, ದೇ ಆರ್ ಮೇಡ್ ಅಪ್ ಆಫ್ ಮೀಸೋಡರ್ಮಲ್ ಸೆಲ್ಸ್. ಸೊ ನಿಮ್ಗೊಂದು ಐಡಿಯಾ ಬಂದಿರುತ್ತೆ, ನಮ್ಮ ಎಂಬ್ರಿಯೋದ ಮಧ್ಯದ ಲೇಯರ್ ದಟ್ ಇಸ್ ಮೀಸೋಡರ್ಮಲ್ ಇಂದ ಈ ನೋಟೋಕಾರ್ಡ್ ಆಗಿರುತ್ತೆ. ಯು ಗಾಟ್ ದಿಸ್? ತದನಂತರ ಈ ನೋಟೋಕಾರ್ಡ್ ಮಕ್ಕಳೇ
ನಮ್ಮ ಬಾಡಿಗೆ ಸಪೋರ್ಟನ್ನು ಪ್ರೊವೈಡ್ ಮಾಡುತ್ತೆ ಆ್ಯಂಡ್ ಇಟ್ ಆಲ್ಸೋ ಪ್ರೊವೈಡ್ ದ ಸ್ಪೇಸ್ ಫಾರ್ ಅಟ್ಯಾಚ್ಮೆಂಟ್ ಆಫ್ ದ ಬಾಡಿ. ಜ್ಞಾಪಕ ಇಟ್ಕೊಳ್ಳಿ, ಒಂದು ಇಟ್ ಪ್ರೊವೈಡ್ ದ ಸಪೋರ್ಟ್ ಆ್ಯಂಡ್ ಆಸ್ ವೆಲ್ ಆಸ್ ಇಟ್ ಪ್ರೊವೈಡ್ ದ ಸ್ಪೇಸ್ ಫಾರ್ ಅಟ್ಯಾಚ್ಮೆಂಟ್ ಆಫ್ ದ ಬಾಡಿ. ನಾ ಇನ್ ಲೋವರ್ ಕಾರ್ಡೇಟ್ಸ್, ನಮ್ಮಲ್ಲಿ ಕೆಲವೊಬ್ಬರು ಲೋವರ್ ಕಾರ್ಡೇಟ್ಸ್ ಇದ್ದಾರೆ, ಎಸ್ಪೆಷಲಿ ಸಫಲೋ ಕಾರ್ಡೇಟ್ಸನ್ನು ನಾವು ನೋಡ್ತೇವೆ. ಅವ್ರುಗಳಲ್ಲಿ ಮತ್ತು ಕಾಂಡ್ರಿಯಾಕ್ಟಸ್ನಲ್ಲಿ ದಿಸ್ ನೋಟೋಕಾರ್ಡ್ ಇಸ್ ದೇರ್ ಥ್ರೂ ಔಟ್ ದ ಲೈಫ್. ನೋಟೋಕಾರ್ಡ್ ಥ್ರೂ ಔಟ್ ದ ಲೈಫ್ ಇರುತ್ತೆ. ಹಾಗಿದ್ರೆ ಬೇರೆಯವ್ರಿಗೆ ಹೇಗೆ? ಈ ಬೇರೆಯವ್ರಲ್ಲಿ ಏನಾಗುತ್ತೆ, ನೋಟೋಕಾರ್ಡ್ ವಿಲ್ ಬಿ ರೀಪ್ಲೇಸ್ಡ್ ಬೈ ವರ್ಟಿಬ್ರಲ್ ಕಾಲಮ್. ನೋಡಿ, ನನ್ನಲ್ಲಿ ನಿಮ್ಮಲ್ಲಿ ನೋಟೋಕಾರ್ಡ್ ಇಲ್ಲ, ಬಟ್ ಆದರೆ ನಮಗಿತ್ತು. ಯಾವಾಗ? ಎಂಬ್ರಿಯಾನಿಕ್ ಸ್ಟೇಜಸ್ನಲ್ಲಿ. ಹೌದು ಮಕ್ಕಳೇ, ನೋಟೋಕಾರ್ಡ್ ವಾಸ್ ಪ್ರೆಸೆಂಟ್ ವೆನ್ ವಿ ವರ್ ಆಲ್ ಇನ್ ದ ಎಂಬ್ರಿಯಾನಿಕ್ ಸ್ಟೇಜ್ ಇನ್ ಅ ಮದರ್ ಓಮ್. ಆದರೆ ಈಗ ಏನಾಗಿದೆ, ಇಟ್ ಈಸ್ ರೀಪ್ಲೇಸ್ಡ್ ಬೈ ವರ್ಟಿಬ್ರಲ್ ಕಾಲಮ್. ಅರ್ಥ ಆಯ್ತಾ? ನಮ್ಮದು ಬ್ಯಾಕ್ ಬೋನ್ ಇರುತ್ತಲ್ಲ, ದಟ್ ಇಸ್ ವರ್ಟಿಬ್ರಲ್ ಕಾಲಮ್. ಅದೇ ಒನ್ಸ್ ಅಪಾನ್ ಅ ಟೈಮ್ ಇಟ್ ವಾಸ್ ಅ ನೋಟೋಕಾರ್ಡ್. ನೆನ್ಪಿಟ್ಕೊಳ್ಳಿ. ಯು ನೋ ವಾಟ್, ಇವತ್ತಿಗೂ ಕೂಡ ನೋಟೋಕಾರ್ಡ್ ಇತ್ತು ಅಂತ ಹೇಳಲಿಕ್ಕೆ ನಮ್ಮಲ್ಲಿ, ನನ್ನಲ್ಲಿ, ನಿಮ್ಮಲ್ಲಿ ಈಗ ವಿ ಹ್ಯಾವ್ ಅ ರೆಮಿನೆಂಟ್ಸ್ ಆಫ್ ದ ನೋಟೋಕಾರ್ಡ್. ಯು ನೋ ವಾಟ್ ಇಸ್ ದಟ್ ರೆಮಿನೆಂಟ್ ಆಫ್ ಅ ನೋಟೋಕಾರ್ಡ್? ದಟ್ ಇಸ್ ಕಾಲ್ಡ್ ನ್ಯೂಕ್ಲಿಐ ಪಲ್ಪೋಸಿ. ನ್ಯೂಕ್ಲಿಯೈ ಪಲ್ಪೋಸಿ ಅಂತಕ್ಕಂಥ ಸ್ಟ್ರಕ್ಚರ್ ಮಕ್ಕಳೇ ನಮ್ಮ ಇಂಟರ್ವರ್ಟಿಬ್ರಲ್ ಡಿಸ್ಕ್, ಬೆನ್ನು ಮೂಳೆಯ ಡಿಸ್ಕ್ ಇರುತ್ತಲ್ಲ, ಆ ಡಿಸ್ಕಿನ ಮಧ್ಯಭಾಗದಲ್ಲಿ ನಾವು ನೋಡ್ತೇವೆ. ಅಂಡ್ ದಟ್ ಈಸ್ ವಾಟ್ ಆರ್ ನ್ಯೂಕ್ಲಿಯೈ ಪಲ್ಪೋಸಿ. ಐ ಹೋಪ್ ಯು ಗಾಟ್ ಅನ್ ಐಡಿಯಾ ಆನ್ ವಾಟ್ ಇಸ್ ನೋಟೋಕಾರ್ಡ್. My friends, we all are learning the fundamental characteristics of the chordata. 4 fundamental characteristics ಅಂತ ಹೇಳಿದೆ. ನೋಟೋಕಾರ್ಡ್, ನರ್ವ್ ಕಾರ್ಡ್, pharyngeal gill slits, post anal tail. ಇದರಲ್ಲಿ ನೋಟೋಕಾರ್ಡ್ ಅಂತ ಏನು ಅಂತ ಸ್ವಲ್ಪ ಮಟ್ಟಿಗೆ ನಮ್ಗೆ ಅರ್ಥ ಆಯಿತು. ಹಾಗಿದ್ರೆ ನೆಕ್ಸ್ಟ್ ಹೋಗೋಣ ನರ್ವ್ ಕಾರ್ಡ್. ಈ ನರ್ವ್ ಕಾರ್ಡ್ ಅಂದ್ರೆ ಏನು, ಹೇಗಿರುತ್ತೆ? ಮೊದಲನೇದಾಗಿ ಮಕ್ಕಳೇ, ದ ನರ್ವ್ ಕಾರ್ಡ್ ವಿ ಸಿ ಒಂದು ನರ್ವ್ ಕಾರ್ಡ್ ಅನ್ನು ನಾವು ನೋಡ್ತೇವೆ. ನಾನ್ ಕಾರ್ಡೇಟ್ಸ್ನಲ್ಲಿ 2 ಇರುತ್ತೆ, ನಾವು ಕಟ್ಕೊಳ್ಳಿ. ನಮ್ಮಲ್ಲಿ 1 nerve cord will be there. After that, they are also present on the upper body, that is dorsal surface ನಲ್ಲಿ ಇರುತ್ತೆ. Okay, they appears to be tubular, tube like hollow structures ಇರುತ್ತೆ, and they are filled with the fluid ಇಂದ filled ಆಗಿರ್ತಾರೆ. How is our nerve cord? ಒಂದಿರುತ್ತೆ, so we call it as a single. ನೆಕ್ಸ್ಟ್ ಮೇಲ್ಭಾಗದಲ್ಲಿರುತ್ತೆ, ಸೊ ವಿ ಕಾಲ್ ಇಟ್ ಆಸ್ ಅ ಡಾರ್ಸಲ್ ಸರ್ಫೇಸ್ ನಲ್ಲಿರುತ್ತೆ. ಅಂಡ್ ಹಾಲೋ ಇರೋದ್ರಿಂದ ಟ್ಯೂಬ್ಯುಲಾರ್, ಫ್ಲೂಯಿಡ್ಸ್ ಇರೋದ್ರಿಂದ ಫ್ಲೂಯಿಡ್ ಫಿಲ್ಡ್ ಅಂತ ಕರಿತೀವಿ ಮಕ್ಕಳು. ರಿಮೆಂಬರ್, ಇವರು ಯಾವುದೇ ರೀತಿ ಗ್ಯಾಂಗ್ಲಿಯಾವನ್ನು ನಾವು ನೋಡ್ಲಿಕ್ಕಿಲ್ಲ. ಸೊ ವಿ ಕ್ಯಾನ್ ಟೆಲ್ ದಟ್ ದೇ ಆರ್ ನಾನ್ ಗ್ಯಾಂಗ್ಲಿಯೋನೇಟೆಡ್. ಇವರಲ್ಲಿ ಗ್ಯಾಂಗ್ಲಿಯಾ ಇರೋದಿಲ್ಲ, ಅದಕ್ಕೆ ನಾವು ಇವರನ್ನ ನಾನ್ ಗ್ಯಾಂಗ್ಲಿಯೋನೇಟೆಡ್ ಅಂತ ಕರಿತೀವಿ. ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. In most of the species ಮಕ್ಕಳೇ, the nerve cord is differentiated into, nerve cord ಏನಾಗಿ ಡಿಫ್ರೆನ್ಶಿಯೇಟ್ ಆಗುತ್ತೆ ಗೊತ್ತಾ? ಬ್ರೈನ್ ಮತ್ತು ಸ್ಪೈನಲ್ ಕಾರ್ಡ್ ಆಗುತ್ತೆ. So now you are getting right. We had a notochord, but today it is vertebral column. We had a nerve cord, but it is differentiated to brain and spinal cord. ಹಾಗಿದ್ರೆ ನಾವು chordates ತಾನೆ? We can't tell ನಾವು chordates ಅಲ್ಲ just because notochord ಇಲ್ಲ, nerve cord ಇಲ್ಲ, pharyngeal gill slits and post anal tail ಇಲ್ಲ. We had it when we were in the embryonic state. ಒಟ್ಟಿನಲ್ಲಿ chordate ಅಂತ ಕರಿಬೇಕು ಅಂತಂದ್ರೆ ಮಕ್ಕಳೇ, ಆ ಆರ್ಗಾನಿಸಮ್ it should have this 4 characters any of its stage. ನೆನಪಲ್ಲಿ ಇಟ್ಕೊಳ್ಳಿ. ಓಕೆ, ತದನಂತರ this nerve cord is ectodermal in origin. So this is all about the nerve cord ಮಕ್ಕಳೇ. ನೋಟೋಕಾರ್ಡ್ ಆಯಿತು, nerve cord ಆಯಿತು, ಮಿಕ್ಕಿದ್ದು ಯಾವುದು? pharyngeal gill slits ಅನ್ನು ನೋಡೋಣ. What is this pharyngeal gill slits? ಸ್ಲಿಟ್ಸ್ ಅಂದ್ರೆ ಏನು? ಓಪನಿಂಗ್ ಅಂದ್ರೆ ಕ್ಲೆಫ್ಟ್ ಅಂತ ಹೇಳ್ತೀವಿ ಮಕ್ಕಳೇ. ಈ ಕ್ಲೆಫ್ಟ್ ಏನಾಗುತ್ತೆ, ಫಾರಿಂಗ್ಸ್ನ ಒಳಭಾಗದಿಂದ ಹೊರಭಾಗಕ್ಕೆ ನಾವು ನೋಡ್ತೇವೆ. The clefts are a series of slits like structure which passes from pharynx to the outer surface. ಹೊರಭಾಗಕ್ಕೆ exterior ನಾವು ನೋಡ್ತೇವೆ. You can look at the picture ನಲ್ಲಿ you can see so many slits opening ಅನ್ನು ನೋಡ್ತೇವೆ. ಅದನ್ನ ಎಲ್ಲಿರುತ್ತಪ್ಪ ಅಂದ್ರೆ ಫ್ಯಾರಿಂಗ್ಸ್ ಮತ್ತು ಫ್ಯಾರಿಂಗ್ಸ್ನ ಹೊರಭಾಗಕ್ಕೆ ಅದು ಇರುತ್ತೆ. ಅದಕ್ಕೆ ಅದನ್ನು pharyngeal gill slits ಅಂತ ಕರಿತೀವಿ ಮಕ್ಕಳೇ. ಗಾಟ್ ಇಟ್? ಈ ಕ್ಯಾರೆಕ್ಟರ್ ನಾವು ನಾನ್ ಕಾರ್ಡೇಟ್ ಆದಂತಹ ಹೆಮಿ ಕಾರ್ಡೇಟ್ ಅದನ್ನು ನೋಡ್ತೇವೆ. ಸೊ ದಿಸ್ ಇಸ್ ದ ಕ್ಯಾರೆಕ್ಟರ್ ವಿಚ್ ಇಸ್ ಸೀನ್ ಇನ್ ಕಾರ್ಡೇಟ್ ಅಂಡ್ ಆಸ್ ವೆಲ್ as ಸಮ್ ಆಫ್ ದ ನಾನ್ ಕಾರ್ಡೇಟ್, ಜಸ್ಟ್ ಲೈಕ್ ಹೆಮಿ ಕಾರ್ಡೇಟ್. ನೆನಪಲ್ಲಿ ಇಟ್ಕೊಳ್ಳಿ ಮಕ್ಕಳೇ. ನೆಕ್ಸ್ಟ್, ಇನ್ನು ಕೆಲವೊಂದಿಷ್ಟು ಕಾರ್ಡೇಟ್ ಆದಂತಹ ಸೈಕ್ಲೋಸ್ಟೋಮ್ಸ್, ಫಿಶಸ್ ಅಂಡ್ ಆಂಫಿಬಿಯನ್ಸ್ ದ ಲಾರ್ವಾದಲ್ಲಿ ಮಕ್ಕಳೇ, the wall of this pharyngeal gill slits will be having the vascular gills.
ಲುಕ್ ಅಟ್ ದ ಪಿಕ್ಚರ್, ಗೆಟ್ ಅನ್ ಐಡಿಯಾ. ನೋಡಿ, ಇಲ್ಲೊಂದು ಆಂಫಿಬಿಯನ್ ಲಾರ್ವಾ ಇದೆ. ಈ ಆಂಫಿಬಿಯನ್ ಲಾರ್ವಾದಲ್ಲಿ ಯು ಕ್ಯಾನ್ ಸಿ ದಟ್ ವಾಸ್ಕ್ಯುಲಾರ್ ಗಿಲ್ಸ್ ಹೊರಭಾಗಕ್ಕೆ ಕಾಣಿಸ್ತಾ ಇದೆ. ಅಂಡ್ ದಟ್ ಗಿಲ್ಸ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ರೆಸ್ಪಿರೇಷನ್. ಮಕ್ಕಳೇ, ಅದನ್ನು ನಾವು ಗಿಲ್ ಸ್ಲಿಟ್ಸ್ ಅಥವಾ ಬ್ರಾಂಕಿಯಲ್ ಕ್ಲೆಫ್ಟ್ಸ್ ಅಂತ ಕೂಡ ಕರಿತೀವಿ. ದಟ್ ಸ್ಲಿಟ್ಸ್ ಲೈಕ್ ಸ್ಟ್ರಕ್ಚರ್ ವಾಟ್ ಯು ಆರ್ ವಿಟ್ನೆಸ್ಸಿಂಗ್ ದೇರ್. ತದನಂತರ ರೆಪ್ಟೈಲ್ಸ್, ಬರ್ಡ್ಸ್ ಅಂಡ್ ಮ್ಯಾಮಲ್ಸ್, ಇವೆಲ್ಲ ಒಂದು ಗ್ರೂಪ್. ರೆಪ್ಟೈಲ್ ಅಂತ ಒಂದು ಗ್ರೂಪ್ ಇದೆ, ಬರ್ಡ್ಸ್ ಅಫ್ಕೋರ್ಸ್ ಏವ್ಸ್ ಅಂತ ಕರಿತೀವಿ, ಮ್ಯಾಮಲ್ಸ್ ಅವರೊಂದು ಗ್ರೂಪ್ ಇದ್ದಾರೆ. ಮಕ್ಕಳೇ, ಅವರಲ್ಲಿ ಈ ಫರಾಂಜಿಯಲ್ ಗಿಲ್ ಸ್ಲಿಟ್ಸ್ ಅನ್ನು ನಾವು ಎಂಬ್ರಿಯಾನಿಕ್ ಸ್ಟೇಜಸ್ ನಲ್ಲಿ ನೋಡ್ತೇವೆ. ದೇ ಆರ್ ಪ್ರೆಸೆಂಟ್ ಓನ್ಲಿ ಡ್ಯೂರಿಂಗ್ ದ ಎಂಬ್ರಿಯಾನಿಕ್ ಸ್ಟೇಜಸ್. ದಿಸ್ ಇಸ್ ಅ ಸ್ಟೋರಿ ಆಫ್ ಅ ಫರಾಂಜಿಯಲ್ ಗಿಲ್ ಸ್ಲಿಟ್ಸ್. ತದನಂತರ ವಿ ಹ್ಯಾವ್ ಒನ್ ಥಿಂಗ್ ಟು ಮೆನ್ಷನ್, ದಟ್ ಇಸ್ ಪೋಸ್ಟ್ ಏನಲ್ ಟೇಲ್. ನಿಮಗೆ ಟೇಲ್ ಇದೆಯಾ? ಇಲ್ಲ ತಾನೆ, ಬಟ್ ವಿ ಹ್ಯಾವ್ ಅ ಟೇಲ್ ಬೋನ್. ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ, there are organisms who have this post anal tail. That itself says that there is a tail after the anal opening. Post anal, correct? ನೆನಪಿಟ್ಕೊಳ್ಳಿ, ಈ ಪೋಸ್ಟ್ ಏನಲ್ ಟೇಲ್ ಅಕ್ವಾಟಿಕ್ ಕ್ರಿಯೇಚರ್ ನಲ್ಲಿ ಮಕ್ಕಳೇ ಸ್ವಿಮ್ಮಿಂಗ್ ಗೆ ಹೆಲ್ಪ್ ಮಾಡುತ್ತೆ. ದೇ ಹೆಲ್ಪ್ಫುಲ್ ಫಾರ್ ಸ್ವಿಮ್ಮಿಂಗ್ ಇನ್ ಅಕ್ವಾಟಿಕ್ ಕ್ರಿಯೇಚರ್. ನೆನಪಿಟ್ಕೋಬೇಕು, ಟೇಲ್ ಪೋಸ್ಟ್ ಏನಲ್ ಇರುತ್ತೆ. ಟೇಲ್ ಡಸಂಟ್ ಹ್ಯಾವ್ ಎನಿ ಸೀಲೋಮ್, ಯಾವುದೇ ರೀತಿ ಕ್ಯಾವಿಟೀಸ್ಗಳನ್ನು ನಾವು ನೋಡ್ಲಿಕ್ಕಿಲ್ಲ. ಮತ್ತು ಟೇಲ್ ಇಸ್ ಫ್ಲೆಕ್ಸಿಬಲ್ ಅಂಡ್ ಮಸ್ಕ್ಯುಲರ್. Okay, remember this here. The tail comprises of skeletal, bit of a skeletal, ಒಂದಿಷ್ಟು ಬೋನ್ಸ್ಗಳಿರುತ್ತೆ. ಇಫ್ ಯು ಅಬ್ಸರ್ವ್ ಎನಿ ಟೇಲ್ಡ್ ಆರ್ಗ್ಯಾನಿಸಮ್ ಸ್ಕೆಲಿಟನ್, ಪುಟ್ಟ ಬೋನ್ಸ್ಗಳು ಅಟ್ಯಾಚ್ಡ್ ಆಗಿರುತ್ತೆ. ಜೊತೆಗೆ ಸ್ಕೆಲಿಟಲ್ ಮಸಲ್ಸ್ ಅನ್ನು ನೋಡ್ತೀವಿ ಮಕ್ಕಳೇ, ನೆನಪಲ್ಲಿ ಇಟ್ಕೊಳ್ಳಿ. ಆ್ಯಂಡ್ ದೇ ಡೋಂಟ್ ಹ್ಯಾವ್ ಸೀಲೋಮ್ ಆ್ಯಂಡ್ ವಿಸರಲ್ ಆರ್ಗನ್ಸ್ ಇರಲಿಕ್ಕಿಲ್ಲ ಈ ಪೋಸ್ಟ್ ಏನಲ್ ಟೇಲ್ ರೀಜನ್ ಅಲ್ಲಿ. ಮಕ್ಕಳೇ, ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ಫಂಡಮೆಂಟಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ chordata. ಮಕ್ಕಳೇ, we're going to quickly recap the fundamental characteristics of chordata. There are 4 fundamental characteristics of the chordata: notochord, dorsal hollow nerve cord, paired pharyngeal gill slits, and a post-anal tail. What is a notochord? It is a stiff, rod-like mesodermal cells which is actually present on the dorsal surface of the body. They provide a support and as well as space for body. Got this? Tadanantara, still today we can see the remnant of a notochord that is called nuclei pulposi, which is present between the intervertebral disc. Idu notochord na ondistu important points ಗಳು. Tadanantara, if you talk about our nerve cord, single irtare, tubular irtare, fluid filled ಆಗಿರ್ತಾರೆ ಮಕ್ಕಳೇ. In some of the organisms, the nerve cord will be differentiated into spinal cord and the brain. ನೆನಪಲ್ಲಿಟ್ಕೊಳ್ಳಿ. ಥರ್ಡ್ ಒನ್, ಫರಾಂಜಿಯಲ್ ಗಿಲ್ ಸ್ಲಿಟ್ಸ್. ಫಾರಿಂಗ್ಸ್ನ ರೀಜನಲ್ಲಿ ಸ್ಲಿಟ್ಸ್ ಇರುತ್ತೆ. ಆ ಸ್ಲಿಟ್ಸ್ ಒಳಗಡೆ ಫ್ಯಾರಿಂಗ್ಸ್ ಮತ್ತು ಹೊರಭಾಗಕ್ಕೆ ಕಾಣಿಸುತ್ತೆ. ರಿಮೆಂಬರ್, ದಟ್ ಈಸ್ ದೇರ್ ಇನ್ ಆರ್ ಆರ್ಗ್ಯಾನಿಸಮ್ಸ್ ಆಲ್ಸೋ. ಫಾರ್ ಎಕ್ಸಾಂಪಲ್, ಫಿಶಸ್, ಆಂಫಿಬಿಯನ್ಸ್ನ ಲಾರ್ವಾ ಮತ್ತು ಸೈಕ್ಲೋಸ್ಟೋಮ್ಸ್ಗಳಲ್ಲಿ ಈ ಒಂದು ಆರ್ಗ್ಯಾನಿಸಮ್ ಏನು ಫರಾಂಜಿಯಲ್ ಗಿಲ್ ಸ್ಲಿಟ್ಸ್ ಇರುತ್ತೆ, ದೇ ವಿಲ್ ಬಿ ಹ್ಯಾವಿಂಗ್ ದ ವಾಸ್ಕ್ಯುಲಾರ್ ಗಿಲ್ಸ್ ವಿಚ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ರೆಸ್ಪಿರೇಷನ್. Tadanantara, we have a post-anal tail which is comprising only the skeletal and the muscle, no visceral organ, no coelom. In aquatic form, they will be helpful. My picture and observe madi. These 4 are the fundamental characteristics. I hope you are understanding this. Iga, now in madbeku, we need to know the table. We need to know the chordates and non-chordates. Now, one of the differences are now nodkobeku. Look at the differences between chordate and the non-chordate. Table and nodi. You can see the differences between chordate and the non-chordate. Nodi, chordate nalli notochord ide, non-chordates nalli notochord illa. Chordate nalli makle nervous system single, dorsal, hollow ಮತ್ತು non-ganglionated ಅಂತ ಬರ್ಕೊಳ್ಳಿ. ಆದರೆ non-chordates ನಲ್ಲಿ double, ventral, solid and ganglionated. I'll repeat this. In chordates, the nervous system, that is the central nervous system, is single, dorsal, hollow and non-ganglionated. But in non-chordates, it is double, ಎರಡಿರುತ್ತೆ, ventral, ಮುಂದ್ಗಡೆ ಇರುತ್ತೆ, and solid and they are ganglionated. ತದನಂತರ ಮಕ್ಕಳೇ, pharyngeal gill slits are present in some stages in case of chordates, but non-chordates ಎಲ್ಲ ಇರಲಿಕ್ಕಿಲ್ಲ except hemichordata. Correct? ಹಾರ್ಟ್ ಮುಂದೆ ಇರುತ್ತೆ chordatesಗೆ, ಬಟ್ ಇವರಿಗೆ ಡಾರ್ಸಲ್ ಇರುತ್ತೆ ಇನ್ ಕೇಸ್ ಇದ್ದರೆ. ಪೋಸ್ಟ್ ಏನಲ್ ಟೇಲ್ ನಾವು chordates ಅಲ್ಲಿ ನೋಡ್ತೀವಿ ಮಕ್ಕಳೇ, ಬಟ್ ಯಾವುದೇ ರೀತಿ ಪೋಸ್ಟ್ ಏನಲ್ ಟೇಲನ್ನು ನಾವು ನಾನ್ chordates ನೋಡಲಿಕ್ಕಿಲ್ಲ. ದಿಸ್ ಇಸ್ ಅ ಸ್ಟೋರಿ ಆಫ್ chordate.
ಮಕ್ಕಳೇ ಒಂದಿಷ್ಟು ಬೇರೆ ಕ್ಯಾರೆಕ್ಟರಿಸ್ಟಿಕ್ಸನ್ನು ಹೇಳೋದಾದರೆ ರಿಮೆಂಬರ್ ಯಾ ದ ಕಾರ್ಡೇಟ್ಸ್ ಹಾರ್ಟ್ ನೆನ್ಪಿಟ್ಕೊಳ್ಳಿ. ಫ್ಯೂ ಅದರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಕಾರ್ಡೇಟ್ ಹಾರ್ಟ್ ವೆಂಟ್ರಲ್ ಪೊಸಿಷನ್ ಇರುತ್ತೆ ಆ್ಯಂಡ್ ದೋಸ್ ಹಾರ್ಟ್ ಇಸ್ ಮಯೋಜೆನಿಕ್ ಇನ್ ನೇಚರ್. ಇಲ್ಲಿಗೆ ಕಾರ್ಡೇಟಾದ ಫಂಡಮೆಂಟಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಮುಗಿದ ಮಕ್ಕಳೇ. ನೆಕ್ಸ್ಟ್ ವಿಡಿಯೋದಲ್ಲಿ ವಿ ಗೋಣ ಹ್ಯಾವ್ ಅ ಟಾಕ್ ಆನ್ ದ ಕ್ಲಾಸಿಫಿಕೇಶನ್ ಆಫ್ ದ ಫೈಲಮ್ ಕಾರ್ಡೇಟಾ.